ಸರ್ ರಾತ್ರಿ ಏನು ಸರ್ ಅದೇನು ದೌರ್ಜನ್ಯ ಮಾಡಿದ್ರು ಅಂತ ಕೇಳ್ಪಟ್ಟು ಸರ್ ಈಗ ನನಗೆ ಬಂದಿರೋ ಮಾಹಿತಿ ನಾಳೆ ಪ್ರೊಟೆಸ್ಟ್ ಇದೆ ದಲಿತ ಸಂಘಟನೆಗಳಿಂದ ಎಲ್ಲ ನಾಗರಿಕರಿಂದ. ಅವರು ಅದಕ್ಕೇನೋ ಪೋಸ್ಟರ್ಸ್ ಮಾಡಿಸಿದ್ರಂತೆ, ಅಂದರೆ ದಲಿತ ಹುಡುಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ಆ ಪೋಸ್ಟರ್ಸು ಇವ್ರು ಕಾರಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಿಂದ ಕಾರಲ್ಲಿ ಇಟ್ಕೊತಾ ಇದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ಅವರು ನಗರಸಭೆ ಅಧ್ಯಕ್ಷರು ಯಾರ್ಯಾರು ಹೋಗಿ ಗಲಾಟೆ ಮಾಡಿದ್ದಾರೆ. ಮತ್ತು ಅಮೀಮ್ ಅನ್ನೋ ಹುಡುಗನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು ಅಂತ ನನಗಿರೋ ಮಾಹಿತಿ. ಸೊ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಮೀಮು ಸಹ ನಗರಸಭೆ ಅಧ್ಯಕ್ಷರು ಮತ್ತೊಬ್ಬರು ಯಾರೋ ಮುನ್ರಾಜ್ ಅನ್ನೋರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಬುಕ್ ಮಾಡಿ ಅಂತ ಇಬ್ಬರು ಕೊಟ್ಕೊಂಡಿದ್ದಾರೆ ಕಂಪ್ಲೇಂಟ್. ನನಗೆ ಗೊತ್ತಿಲ್ಲ. ಇವರು ಅಟೆಂಪ್ಟ್ ಟು ಮರ್ಡರು, ರಾಬರಿ, ಥೆಫ್ಟ್ ಕೇಸು ಈ ಹುಡುಗ ಕೊಟ್ಟಿದ್ದಾನೆ, ಅಮೀಮ್ ಅನ್ನೋ ಹುಡುಗ. ಅವರು ಕೇಸ್ ಕೊಟ್ಟಿದ್ದಾರೆ. ನಾನು ಪೊಲೀಸವ್ರಿಗೆ ಹೇಳಿದ್ದೀನಿ, ನಾನು ಹಸ್ತಕ್ಷೇಪ ಮಾಡಲ್ಲ, ವಾಸ್ತವದ ಮೇಲೆ ಕಂಪ್ಲೇಂಟ್ ಮಾಡಿ. ಇವ್ರು ತಪ್ಪು ಮಾಡಿದ್ರು ಇವ್ರದ್ದು ತಪ್ಪೆ, ಅವ್ರು ತಪ್ಪು ಮಾಡಿದ್ರು ಅವ್ರದ್ದೇ ತಪ್ಪೆ ಅಂತ ಹೇಳಿದ್ರು. ಮೋಸ್ಟ್ಲಿ ಅದು ಪೊಲೀಸವರು ಕ್ರಮ ತಗೊಳ್ತಾರೆ. ಬಟ್ ಇವರು ನಗರಸಭೆ ಅಧ್ಯಕ್ಷರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡೋಕ್ಕೆ ಹೋದ್ರು ಅಂತ ಪೊಲೀಸವ್ರು ಹೇಳಿದ ಪ್ರಾಥಮಿಕ ಮಾಹಿತಿ ನನಗೆ. ಬಟ್ ಫರ್ದರ್ ತಾವೇ ಸರ್ ಈಗ ಸರ್ ವಿಶ್ವನಾಥ್ ಬಿ ಜೆ ಪಿಯವರನ್ನು ಇದು ಮಾತ್ರ ಧರ್ಮಸ್ಥಳಕ್ಕೇನೋ ಇದು ಮಾಡಿ ಹೋಗ್ತಿದ್ದಾರಂತೆ ಇವ್ರ ಪರವಾಗಿ, ಧರ್ಮಸ್ಥಳ ಉಳಿಸಿ ಅಂತ. ಸರ್ ವಿಶ್ವನಾಥ್ 16ನೇ ತಾರೀಕು ಯಲಹಂಕದಿಂದ ಧರ್ಮಸ್ಥಳಕ್ಕೆ 200 ಕಾರುಗಳಲ್ಲಿ ರ್ಯಾಲಿ ನಡೆಸಿ ಧರ್ಮಸ್ಥಳ ಉಳಿಸಿ ಅಂತ ಅಭಿಯಾನ ಮಾಡಿ. ವಿಶ್ವಣ್ಣ ಅಲ್ಲಿ ಹೋಗ್ತಾ ಇದಾರಲ್ಲ, ಅದು ಅವ್ರ ವೈಯಕ್ತಿಕ. ನೆನ್ನೆ ಗೌರಿಬಿದನೂರಿಗೆ ಬಂದಿದ್ರಲ್ಲ, 8 ಕಿಲೋಮೀಟರ್ ಇಡಿಗ್ನೂರಿಗೆ ಬರಬಾರ್ದಾಗಿತ್ತಾ ಏನು ವಿಶ್ವಣ್ಣ? ನೆನ್ನೆ ಗೌರಿಬಿದನೂರಿಗೆ ಬಂದಿದ್ರು ತಾನೆ, 8 ಕಿಲೋಮೀಟ್ರಲ್ಲಿ ತಾನೇ ಇಡಿಗ್ನೂರಿಗೆ ಇರೋದು. 8 ಕಿಲೋಮೀಟರ್ ಇಡಿಗ್ನೂರು ಕಾಣಿಸ್ತಿಲ್ಲ, ನಿಮಗೆ 400 ಕಿಲೋಮೀಟರ್ ಇರೋ ಧರ್ಮಸ್ಥಳ ಕಾಣಿಸ್ತಿದೆ. ನನಗೆ ವಿಶ್ವಣ್ಣ ಮೇಲೆ ಗೌರವ ಇದೆ, ಒಳ್ಳೆ ವ್ಯಕ್ತಿಗಳವರು. ಭಾಳ ಬೇಜಾರು ಅಂದರೆ ಒಂದು ಕಾಲದಲ್ಲಿ ಕೋವಿಡ್ ಕಳ್ಳ ಅಂತ ಕಳೆದವರೇ ನಿನ್ನೆ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಒಳ್ಳೆಯದಾಗಿ. ಸರ್ ರಾತ್ರಿ ಏನು ಸರ್ ಅದೇನು ದೌರ್ಜನ್ಯ ಮಾಡಿದ್ರು ಅಂತ ಕೇಳ್ಪಟ್ಟು ಸರ್ ಈಗ ನನಗೆ ಬಂದಿರೋ ಮಾಹಿತಿ ನಾಳೆ ಪ್ರೊಟೆಸ್ಟ್ ಇದೆ ದಲಿತ ಸಂಘಟನೆಗಳಿಂದ ಎಲ್ಲ ನಾಗರಿಕರಿಂದ. ಅವರು ಅದಕ್ಕೇನೋ ಪೋಸ್ಟರ್ಸ್ ಮಾಡಿಸಿದ್ರಂತೆ, ಅಂದರೆ ದಲಿತ ಹುಡುಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ಆ ಪೋಸ್ಟರ್ಸು ಇವ್ರು ಕಾರಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಿಂದ ಕಾರಲ್ಲಿ ಇಟ್ಕೊತಾ ಇದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ಅವರು ನಗರಸಭೆ ಅಧ್ಯಕ್ಷರು ಯಾರ್ಯಾರು ಹೋಗಿ ಗಲಾಟೆ ಮಾಡಿದ್ದಾರೆ. ಮತ್ತು ಅಮೀಮ್ ಅನ್ನೋ ಹುಡುಗನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು ಅಂತ ನನಗಿರೋ ಮಾಹಿತಿ. ಸೊ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಮೀಮು ಸಹ ನಗರಸಭೆ ಅಧ್ಯಕ್ಷರು ಮತ್ತೊಬ್ಬರು ಯಾರೋ ಮುನ್ರಾಜ್ ಅನ್ನೋರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಬುಕ್ ಮಾಡಿ ಅಂತ ಇಬ್ಬರು ಕೊಟ್ಕೊಂಡಿದ್ದಾರೆ ಕಂಪ್ಲೇಂಟ್. ನನಗೆ ಗೊತ್ತಿಲ್ಲ. ಇವರು ಅಟೆಂಪ್ಟ್ ಟು ಮರ್ಡರು, ರಾಬರಿ, ಥೆಫ್ಟ್ ಕೇಸು ಈ ಹುಡುಗ ಕೊಟ್ಟಿದ್ದಾನೆ, ಅಮೀಮ್ ಅನ್ನೋ ಹುಡುಗ. ಅವರು ಕೇಸ್ ಕೊಟ್ಟಿದ್ದಾರೆ. ನಾನು ಪೊಲೀಸವ್ರಿಗೆ ಹೇಳಿದ್ದೀನಿ, ನಾನು ಹಸ್ತಕ್ಷೇಪ ಮಾಡಲ್ಲ, ವಾಸ್ತವದ ಮೇಲೆ ಕಂಪ್ಲೇಂಟ್ ಮಾಡಿ. ಇವ್ರು ತಪ್ಪು ಮಾಡಿದ್ರು ಇವ್ರದ್ದು ತಪ್ಪೆ, ಅವ್ರು ತಪ್ಪು ಮಾಡಿದ್ರು ಅವ್ರದ್ದೇ ತಪ್ಪೆ ಅಂತ ಹೇಳಿದ್ರು. ಮೋಸ್ಟ್ಲಿ ಅದು ಪೊಲೀಸವರು ಕ್ರಮ ತಗೊಳ್ತಾರೆ. ಬಟ್ ಇವರು ನಗರಸಭೆ ಅಧ್ಯಕ್ಷರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡೋಕ್ಕೆ ಹೋದ್ರು ಅಂತ ಪೊಲೀಸವ್ರು ಹೇಳಿದ ಪ್ರಾಥಮಿಕ ಮಾಹಿತಿ ನನಗೆ. ಬಟ್ ಫರ್ದರ್ ತಾವೇ ಸರ್ ಈಗ ಸರ್ ವಿಶ್ವನಾಥ್ ಬಿ ಜೆ ಪಿಯವರನ್ನು ಇದು ಮಾತ್ರ ಧರ್ಮಸ್ಥಳಕ್ಕೇನೋ ಇದು ಮಾಡಿ ಹೋಗ್ತಿದ್ದಾರಂತೆ ಇವ್ರ ಪರವಾಗಿ, ಧರ್ಮಸ್ಥಳ ಉಳಿಸಿ ಅಂತ. ಸರ್ ವಿಶ್ವನಾಥ್ 16ನೇ ತಾರೀಕು ಯಲಹಂಕದಿಂದ ಧರ್ಮಸ್ಥಳಕ್ಕೆ 200 ಕಾರುಗಳಲ್ಲಿ ರ್ಯಾಲಿ ನಡೆಸಿ ಧರ್ಮಸ್ಥಳ ಉಳಿಸಿ ಅಂತ ಅಭಿಯಾನ ಮಾಡಿ. ವಿಶ್ವಣ್ಣ ಅಲ್ಲಿ ಹೋಗ್ತಾ ಇದಾರಲ್ಲ, ಅದು ಅವ್ರ ವೈಯಕ್ತಿಕ. ನೆನ್ನೆ ಗೌರಿಬಿದನೂರಿಗೆ ಬಂದಿದ್ರಲ್ಲ, 8 ಕಿಲೋಮೀಟರ್ ಇಡಿಗ್ನೂರಿಗೆ ಬರಬಾರ್ದಾಗಿತ್ತಾ ಏನು ವಿಶ್ವಣ್ಣ? ನೆನ್ನೆ ಗೌರಿಬಿದನೂರಿಗೆ ಬಂದಿದ್ರು ತಾನೆ, 8 ಕಿಲೋಮೀಟ್ರಲ್ಲಿ ತಾನೇ ಇಡಿಗ್ನೂರಿಗೆ ಇರೋದು. 8 ಕಿಲೋಮೀಟರ್ ಇಡಿಗ್ನೂರು ಕಾಣಿಸ್ತಿಲ್ಲ, ನಿಮಗೆ 400 ಕಿಲೋಮೀಟರ್ ಇರೋ ಧರ್ಮಸ್ಥಳ ಕಾಣಿಸ್ತಿದೆ. ನನಗೆ ವಿಶ್ವಣ್ಣ ಮೇಲೆ ಗೌರವ ಇದೆ, ಒಳ್ಳೆ ವ್ಯಕ್ತಿಗಳವರು. ಭಾಳ ಬೇಜಾರು ಅಂದರೆ ಒಂದು ಕಾಲದಲ್ಲಿ ಕೋವಿಡ್ ಕಳ್ಳ ಅಂತ ಕಳೆದವರೇ ನಿನ್ನೆ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಒಳ್ಳೆಯದಾಗಿ.